ಈಕಿ ನೋವಿನಿಂದ ಹೊರ ಬಂದಿಲ್ಲ. ಈಕಿನ ಹಿಂಗ ಬಿಟ್ರನ ಮತ್ತೆ ಏನಾರ ಒಂದು ಸಮಸ್ಯೆ ಮಾಡ್ಕೊಂಡ ಬಿಡ್ತಾ ಈಕಿ. ಗುಡಿ ಹೊಂಟಿನಿ, ಹೋಗ್ಬರೋಣ ಬಾ. ಅಕ್ಕ ನನಗೆ ಯಾಕ ಮನಸ್ಸಿಲ್ಲ, ನೀ ಹೋಗ್ಬಾ. ಹಿಂದಿಂದೆಲ್ಲ ಮರಿ ಅಂತನೂ ಅನ್ನಂಗಿಲ್ಲ ನಾನು, ಯಾಕಂದ್ರ ಮರಿಯಾಕ ಆಗಂಗಿಲ್ಲ ಅದು. ಆದ್ರೆ ಅದನ್ನ ತಲೆಯಾಗ ಇಟ್ಕೊಂಡು ನೀನ ಹಾಳು ಮಾಡ್ಕೊಳಕತ್ತಿ, ನಿನ್ನ ಆರೋಗ್ಯನೂ ಹಾಳಾಗಕತ್ತೈತಿ ನೋಡು. ಅದೆಲ್ಲ ಮರೆಯಕ್ಕೆ ಪ್ರಯತ್ನ ಪಡು, ಹೊಸ ಜೀವನ ಪ್ರಾರಂಭಿಸು. ಮರೆಯುವಂಥದ್ದು ಏನು ಮಾಡ್ಕೊಂಡೆ ನಾನು ನೋಡು. ಎಂಥ ಒಳ್ಳೆ ಹುಡುಗನ ಆಯ್ಕೆ ಮಾಡ್ಕೊಂಡೆ ನಾನು. ನನ್ನ ಜೀವನನ ಹಾಳು ಮಾಡ್ಕೊಂಡ್ಬಿಟ್ಟೆ ನಾನು. ತಪ್ಪ ಮಾಡೋಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡ್ಬೇಕಂತಾರ, ನಾನು ಯೋಚನೆನೇ ಮಾಡಿಲ್ಲ. ಹೀಗೆಲ್ಲ ರೀತಿಯಿಂದ ನನ್ನ ಜೀವನ ಹಾಳಾತು. ಹಿಂದಿಂದೆಲ್ಲ ಮರ್ತು ಬಿಡು. ಮತ್ತು ಮುಂದೆ ಏನಾಗ್ಬೇಕು ಅದನ್ನ ನೋಡು. ನಾ ಎಷ್ಟ ಮರಿಬೇಕಂದ್ರೂ ಮರೆಯೋಕ್ಕಾಗವಲ್ದು ನನಗೆ. ಮರಿಲೇಬೇಕು, ಮರೆತು ಹೊಸ ಜೀವನ ಪ್ರಾರಂಭಿಸ್ಬೇಕು. ನೋಡುವ, ನೀನಾರ ತಿಳಿಸಿ ಹೇಳು. ಎಷ್ಟು ಹೇಳಿದ್ರು ಕೇಳವಲ್ಲ, ಬರೇ ಹಿಂಗತಿ ಸುಂದ ಬಡ್ಕೊಂಡು ಕುಂತು ಬಿಡ್ತಾವ ನೋಡು. ಬಾ, ಗುಡಿಗೆ ಹೋಗ್ಬರೋನು, ಒಂದಿಟ್ಟು ಸಮಾಧಾನ ಆಗ್ತೈತಿ ನಿನ್ನ ಮನ್ಸಿಗೂ. ಅಕ್ಕ ಇಷ್ಟು ಕರೆಯಕತ್ತ, ಹೋಗ್ಬರೋಗು. ಈಗ ಊರಾನ್ ಮಂದಿಗೂ ಒಂದು ಸ್ವಲ್ಪ ಮಂದಿಗೆ ನಾ ವಿಷಯ ತಗೊಂಡಿದ್ದು ಗೊತ್ತಾಗೈತಿ. ಮತ್ತು ಎದಕ್ಕೆ ತಗೊಂಡು ಏನು ಎತ್ತ ಅಂತೇಳಿ ಮತ್ತೆ ಟೀಕಾಕಾರವಾಗಿ ಮಾತಾಡ್ತಾರೆ. ಮಾತಾಡೋರು ಬಾಯಿ ಮುಚ್ಚಕ್ಕಾಗಂಗಿಲ್ಲ. ಹಂಗಂತೇಳಿ ಅವ್ರಿಗೆ ಮಾತಾಡಬೇಡ್ರಿನೂ ಅನ್ನಕ್ಕಾಗಂಗಿಲ್ಲ. ಮಾತಾಡ್ರಿವ. ನಮ್ದೇನಾರ ರೊಕ್ಕ ಖರ್ಚಾಗತ್ತಾ? ನಮ್ದೇನಾರ ಅವರಿಗೆ ನಾಲಿಗೆ ಕೊಟ್ಟಿರ್ತೀವ ಮಾತಾಡ್ತಾರೆ. ಮಾತಾಡ್ರಿ, ಯಾಕೆ ತಲೆ ಕೆಡಿಸ್ಕೋಬೇಕು? ಈ ಕಿವಿಲೆ ಕೇಳಿ ಈ ಕಿವಿಲೆ ಬಿಡಬೇಕು. ಈಗ ನನಗೆ ಎಷ್ಟು ಮಂದಿ ಮಾತಾಡ್ತಾರ, ನಿಮ್ಮ ತಂಗಿ ಲಗ್ನ ಆಯ್ತು, ನಿಂದು ಇನ್ನೂ ಲಗ್ನ ಆಗಿಲ್ಲ, ಹ್ಯಾಂಗ ಯವ್ವ ಇಟ್ಟು ದಪ್ಪದಿ, ಹಿಂಗಾತಂತಾರ. ನಾನು ತಲೆ ಕೆಡಿಸ್ಕೋತೀನೇನು? ಇಲ್ಲಲ್ಲ. ಅಲ್ಲೇ ಅವ್ರ ಅಷ್ಟಪ್ಪ, ಅವ್ರ ಬುದ್ಧಿ ಮಟ್ಟ ಅಷ್ಟೇ ಐತಂತೆ ಬಿಟ್ಟು ಬಂದ್ಬಿಡ್ತೀನಿ ನಾನು. ಜಗತ್ನಾಗ ನಾವು ಹೆಂಗಿದ್ರು ಸಮಾಧಾನ ಆಗಲ್ಲ. ಈಗ ನಾವು ಸೊಟ್ಟಗಿದ್ರು ಒಂದು ಮಾತಂತಾರ, ನೆಟ್ಟಿಗಿದ್ರು ಒಂದು ಮಾತಂತಾರ. ಮಂದಿದು ತಲೆ ಕೆಡಿಸ್ಕೊಂಡು ಜೀವನ ಮಾಡಕ್ ಆಗಂಗಿಲ್ಲ. ನಮ್ದು ಏನೈತಿ ಅದನ್ನ ನೋಡ್ಕೊಂಡು ಹೋಗ್ಬೇಕು. ಇಂಥ ಟೈಮ್ನಾಗ ನೀ ಮೆಂಟಲಿ ಸ್ಟ್ರಾಂಗ್ ಆಗ್ಲಿಕ್ಕಂದ್ರ ನಿನ್ಗೆ ಜೀವನ ಮಾಡಕ್ನೂ ಆಗಂಗಿಲ್ಲ. ಹಿಂಗೆ ಕೊರಿಗೆ ಸತ್ತೋಕಿ ನೀನು. ಇನ್ನಟ್ ಹೇಳವ ಈಕಿಗೆ, ಏಟ್ ಹೇಳಿದ್ರು ತಿಳ್ಕೊಳವಳು. ನನ್ನ ಮಕ್ಕಳು ಹೇಳಿ ಸಾಕಾಗಿ ಹೋಗೈತಿ. ರೇನು, ಈಗ ನಿನ್ನ ಮಗು ಏನು ತಪ್ಪು ಮಾಡೈತಿ ಹೇಳಿ? ನಿನ್ನ ಹೊಟ್ಟೆಗಿನ ಮಗು ನೀ ಹಿಂಗೆ ಚಿಂತೆ ಮಾಡ್ಕೊಂತ ಕೂತೆ ಅಂದ್ರೆ ಆ ಮಗುವಿನ ಮ್ಯಾಗ ಪರಿಣಾಮ ಬರಂಗಿಲ್ಲನ? ನೀವು ಮಾಡಿರೋ ತಪ್ಪಿಗೆ ಆ ಮಗು ಶಿಕ್ಷೆ ಅನುಭವಿಸ್ಬಾರ್ದು. ಈಗ ನೀನು ತಾಯಿ ಆಗಕತ್ತಿ ಅನ್ನೋದು ನೆನ್ಪಿಟ್ಕೊ. ಚಂದಗ ಊಟ ಮಾಡು, ಚಂದಗ ಇರು, ನಕ್ಕೊಂತ ಆಡ್ಕೊಂತ ಇರು. ಜೀವನದಾಗ ಏನ ಬಂದ್ರು ಎದುರಿಸ್ತೀನಿ ಅನ್ನೋದನ್ನ ಇಟ್ಕೊ. ಅದು ಬಿಟ್ಟು ಹಿಂಗೆ ಮೂಲೆ ಸೇರಿ ಆಗಕ್ಕೆ ಹೋಗ್ಬೇಡ. ಇನ್ನೂ ಮದುವೆಗಿಂದ ಇನ್ನೂ ಏನೇನು ಬರುತ್ತೆ ಏನೋ, ಅವಾಗೂ ಹಿಂಗೆ ಕುಂತೆ ಅಂದ್ರೆ ನಿನ್ನ ಹುರಿದು ಮುಕ್ಕಿ ಬಿಡ್ತಾರ. ಅತ್ತೆ ಹೆಂಗದ ಅಂತ ನೀನು ಗೊತ್ತೈತಿಲ್ಲ. ನೀನು ಸ್ಟ್ರಾಂಗ್ ಆಗಿರಕ್ಕಲಿ ನೋಡು. ಪಾರವ್ ಇಷ್ಟು ಹೇಳ್ತಾಳ ತಿಳ್ಕೊ. ನಕ್ಕೊಂತ ಅಡ್ಡಾಡು ರೇಣವ. ಹಿಂಗತಿ ಸುಂದ ಬಡ್ಕೊಂಡಿರಾಕ ಹೋಗ್ಬೇಡ. ಈಗ ನಡಿ, ಯಾರು ಏನಂದ್ರು ತಲೆ ಕೆಡಿಸ್ಕೋಬೇಡ. ನಕ್ಕೊಂತ ಆಡ್ಕೊಂತ ಇರ, ಒಟ್ಟ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನೋಡು, ದೇವ್ರೊಬ್ಬ ಅದನ, ಮುಂದೆ ಏನ್ ದಾರಿ ತೋರಿಸ್ತಾನ ಆ ದಾರಿ ಗುಂಟನ ಹೋಗುನು. ಈಗ ತಪ್ಪು ಮಾಡಿ ಅಂತೇಳಿ ಇನ್ನೇನು ಬದುಕದ್ ಬಿಡಾಕಾಗತ್ತನ? ತಪ್ಪು ಯಾರು ಮಾಡಂಗಿಲ್ಲ ಹೇಳು. ಆದ್ರೆ ತಪ್ಪು ಮಾಡಿದ್ದನ್ನ ಮತ್ತೆ ಪದೇ ಪದೇ ತಪ್ಪು ಮಾಡಕ್ ಹೋಗ್ಬಾರ್ದು. ಆ ತಪ್ಪಿನಿಂದ ಒಂದು ಪಾಠ ಕಲಿಬೇಕು. ಕಲಿತ ಮುಂದೆ ಜೀವನ ನಡೆಸ್ಬೇಕು. ಪಾರಕ್ಕ, ಸಾರಿ, ನಾನು ನಿನ್ನ ಬಗ್ಗೆ ಏನೆಲ್ಲ ಮಾತಾಡಿದೆ, ನಿನಗೆ ಏನೆಲ್ಲ ಕಷ್ಟ ಕೊಟ್ಟೆ. ಆದರೂ ನೀನು ನನ್ನ ಬಗ್ಗೆನೇ ಒಳ್ಳೇದು ಮಾತಾಡ್ತೀಯಲ್ಲ, ನನ್ನ ಬಗ್ಗೆ ಎಷ್ಟು ಕಾಳಜಿ ತೋರಿಸ್ತೀಯಲ್ಲ ನೀನು. ನಾನು ಯಾವುದೂ ತಲೆಯಾಗಿ ಇಟ್ಕೊಂಡೇ ಇಲ್ಲ. ಈಗ ನಗಬೇಕು. ನಮ್ಮ ತಂಗಿ ಯಾವಾಗಲೂ ನಕ್ಕೊಂತ ಇರಬೇಕು, ಅಳಬಾರ್ದು. ಹಿಂಗೆ ನಕ್ಕೊಂತ ಇರ, ಎಷ್ಟು ಖುಷಿ ಆಗುತ್ತೆ ಗೊತ್ತೇನ? ಮನ್ಯಾಗ ನೀ ಎಲ್ಲರ ಜೊತೆ ಹಿಂಗೆ ನಕ್ಕೊಂತ ಆಡ್ಕೊಂತ ಇದ್ದೆ ಅಂದ್ರೆ ಮತ್ತೆ ಎಲ್ಲರಿಗೂ ಒಂಥರ ಸಮಾಧಾನ ಆಗುತ್ತೆ. ಇನ್ನೊಮ್ಮೆ ಯಾವತ್ತೂ ಕಣ್ಣೀರು ಹಾಕಕ್ಕೆ ಹೋಗ್ಬೇಡ. ಏನೋ ಕಷ್ಟ ಬಂದ್ರೂ ಧೈರ್ಯದಿಂದ ಎದುರಿಸು. ಅವ್ವ, ನಾ ಗುಡಿಗೆ ಹೋಗ್ಬರ್ತೀನಿ, ಅಕ್ಕನ ಕೂಡ. ಪರವ, ನೀ ಯಾವುದು ಮನಸ್ಸಿನಾಗ ಇಟ್ಕೊಂಡಿಲ್ವ. ಆದ್ರೆ ನಾನು ನಿಮ್ಮ ಸ್ವಂತ ಸಿಗೋವಾಗಿ ಏನೇನ ಮಾತಾಡಿದೆ, ನಮ್ಮ ರೇನು ಏನೇನ ಮಾತಾಡಿದ್ಲ, ಆದರೂ ಅದನ್ನು ತಲೆಯಾಗಿ ಇಟ್ಕೊಂಡಿಲ್ಲಲ್ಲ. ಮಾತು ಹೇಳ್ಕೊಂತ ನಿಂತ್ರೆ ದೇವ್ರ ಗುಡಿ ಕಡೆ ಹಾಕತಿ. ನಡಿವ, ಹೋಗುನು. ಅವ್ವ, ಹೋಗ್ಬರ್ತೀವಿ. ಹೋಗ್ಬರ್ರಿವ. ನೋಡು, ನನ್ನ ಬಿಟ್ಟು ಹೊಂಟ್ರಿ ಇವ್ರು. ನಾನು ಗುಡಿ ಕರ್ಕೊಂಡು ಹೋಗಂಗಿಲ್ಲನ? ನಿನ್ ಬಿಟ್ಟು ಹೋಗಕ್ಕಾಗತ್ತಾ? ಕಜ್ಜಲಿ ಬಾ, ಹೋಗುನು. ಈಗ ಎಷ್ಟು ಖುಷಿ ಆಗತ್ತೈತಿ ಗೊತ್ತೇನು ನಂಗೆ? ನಮ್ಮ ಜೊತೆ ರೇಣಕ ಎಲ್ಲ ಮಾತಾಡ್ದು ನಂಗೆ ಭಾಳ ಖುಷಿ ಆಗತ್ತೈತಿ. ರೇಣಕ, ನೀನು ಒಟ್ಟ ಬದಲಾಗ್ಬಿಡುವ. ನಮ್ಮ ಕೂಡ ಯಾವಾಗಲೂ ಹಿಂಗೆ ನಕ್ಕೊಂತ ಆಡ್ಕೊಂತಿರ್ತೀಯ ಆಯ್ತು. ಮತ್ತು ನಿಮ್ಮ ಮಾತು ಬದಲಾಗ್ಯವ? ಇಲ್ಲಲೇ ಚೈತ್ರ, ಇನ್ನು ಯಾವತ್ತೂ ಬದಲಾಗಂಗಿಲ್ಲ. ನಿಮ್ಮ ಕೂಡ ನಾನು ಚಂದಾಗೆ ಇರ್ತೀನಿ. ಈ ಖುಷಿ ಆತ. ಅದೊಂದು ಬರ್ತೈತಿ ಪೆಡಂಬೂತ ರಶ್ಮಿ ಅಕ್ಕ, ಅದೊಂದು ಬದಲಾದ್ರೆ ಬರೋಬ್ಬರಿ ಆಕತಿ. ಆದ್ರೆ ಅದು ಬದಲಾಕತಿ ಇಲ್ವಾ? ನಂಗೆ ಅದ ಸಂಶಯ. ಇವತ್ತು ಮಾವ ರಶ್ಮಿನ ಕರ್ಕೊಂಬರಕ್ಕೆ ಹೋಗ್ಯಾನ, ಬರ್ತಾಳೆ ಸಂಜೆ ಮುಂದಾಕಿನು. ಬಂದ್ಲಂದ್ರೆ ಮುಗಿದು ಹೋತು. ಒಂದು ಬೆಡ್ರೂಮ್ ಕೊಟ್ಟು ಬಿಡೋದು, ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇದ್ದು ಹೋಗ್ಬಿಡಾಕಿ. ಬರೀ ಎಲ್ಲಾರ್ಗಿ ಟೀಕಾಕಾರವಾಗಿ ಮಾತಾಡ್ಕೊಂಡು ಆಕಿ ಹೋಗ್ಬೇಕಿನ್ನು. ಯಾಕೆ ದೇವ್ರು ಬದಲು ಮಾಡಬಾರ್ದು? ಸಮಯ ಅನ್ನೋದು ಹಂಗೆ ಒಮ್ಮೆ ಕೆಟ್ಟವ್ರನ್ನ ಮಾಡಿರುತ್ತೆ, ಮತ್ತು ಅದೇ ಸಮಯ ಒಮ್ಮೆ ಒಳ್ಳೆಯವ್ರನ್ನಾಗಿನೂ ಮಾಡುತ್ತೆ. ಎಲ್ಲದಕ್ಕೂ ಸಮಯ ಬರ್ಬೇಕು.
ಅಪ್ಪ ದೇವ್ರಿ, ಆದಷ್ಟು ಲಘು ನಮ್ಮ ರೇಷ್ಮೆ ಹಾಕೋಣ ಬದಲಾಗ್ಬೇಕಪ್ಪ. ನಮ್ ಕೂಡ ಚಂದಾಗಿ ಇರ್ಬೇಕು. ಅದ ನನಗೆ ಭಾಳ ಇಷ್ಟ. ಇನ್ನು ನೋಡು, ಗಂಡ ಮನೆಗಿದ್ದ ಬರ್ತಾಳ, ಬೆಂಕಿ ಬಿರುಗಾಳಿ ತಗೊಂಡ ಬರ್ತಾಳೆ ಇನ್ನು ಇಲ್ಲಿಗೆ. ರೇಣಕ ನಕ್ಕ ನಂಗೆ ಭಾಳ ಖುಷಿ ಆತ. ನೀ ಒಟ್ಟ ನಕ್ಕಿದ್ದಿಲ್ವಾ? ನೀ ಹಿಂಗ ಮಕ ಆಳು ಮಕ ಹಾಕೊಂಡು ಅಡ್ಡಾಡ್ತಿದ್ದಿಲ್ಲ, ನಂಗೆ ಒಂಥರ ಹಾಕಿತ್ತು. ಯಾಕ ಯಾವಾಗ್ಲೂ ನಕ್ಕೊಂತ ಇರಾ ನೀನು? ಪರ್ವಕ್ಕ ಏನಾರ ಒಂದ್ ಹೇಳಿ ನಗ್ಸೇ ಬಿಡ್ತಾಳ ನೋಡ ನಮ್ಮ ಚೈತ್ರ. ಬೇಸ್ ಅನ್ನುವ, ನಾನು ಇವ್ರು ಅಷ್ಟಕ್ಕಿನ ಎತ್ತರಾಗಿಲ್ಲ ಅದೇ. ಹ್ಞೂ ಎತ್ತರ ಭಾಳ ಆಗಿ ನೀನು ಮಾವನ ಗತಿ ಎತ್ತರ ಹಾಕಿ ಅಕ್ಕನ ಗತಿ ಗಿಡ್ಡ ಆಗಂಗಿಲ್ಲ. ಯವ್ವ ನನ್ನ ಕಣ್ಣ ನನಗೆ ನಂಬಕ್ಕಾಗವಲ್ಲು. ನನಗೆ ಖುಷಿ ಆತವ ಹಿಂಗ ಅಕ್ಕ ತಂಗಿ ಚಂದಾಗ ನಕ್ಕೊಂತ ಆಡ್ಕೊಂತ ಇದ್ರೆ ಅಂದ್ರೆ ಮನಿ ಅನ್ನೋದು ನಂದನವನ ಆಕತಿ. ಯಾವಾಗ್ಲೂ ಹಿಂಗ ಖುಷಿ ಖುಷಿ ಆಗಿರ್ರಿ. ಯಮ್ಮ ನಾವು ಹಿಂದೆಗಡೆ ಬಂದು ಮಾತಾಡ್ತೀವಿ, ಇಲ್ಲ ಅಂದ್ರ ಹನುಮಪ್ಪ ಶಟ್ಕೊಂಡು ಆತ ಹೊಳ್ಬಿಡ್ತಾನ. ಎಷ್ಟೊತ್ತು ಮಾಡಿದ್ರು ಇವ್ರು ನನ್ನ ಭಕ್ತರು ಲಘು ಬರ್ಲೇ ಇಲ್ಲ, ಅದಕ್ಕೆ ನಾನು ಇತ್ತ ಹೊಳ್ ಕುಂತೀನಿ ನೋಡಂತಾನ. ಹೋಗ್ಬರ್ತೀವ ಗುಡಿಗೆ? ಬಾ, ದೊಡ್ಡ ಭಕ್ತಿ ಐತಿ ಪಾಪಕ್ಕೆ ಹೋಗಿಲ್ಲಂತೆ ಹನುಮಪ್ಪ ಶಟ್ಕೊಂಡ್ ಕುಂತಿರ್ತಾನ. ಬಾರ ಮಂಗೆ ಹೋಗೋಣ. ಗುಡುಗುಳದಂತ ಮಾತು ಹೇಳಾಕ ಗಣತಿ ಅನೇಕಿ ಲಾಯರ್ ಆದ್ರೆ ಬರೋಬ್ಬರಿ ಆಗತ್ತೆ ನೋಡು. ಪಾಯಿಂಟ್ ಟು ಪಾಯಿಂಟ್ ಇಟ್ಟು ಮಾತಾಡ್ತಾಳ ನಮ್ಮ ಚೈತ್ರವ. ನಾ ಲಾಯರ್ ಆಗಂಗಿಲ್ಲ. ಅಮ್ಮ ಹೇಳ ನಂಗೆ ನೀನ್ ಡಾಕ್ಟರ್ನ ಆಗುವ ಅಂತೆ. ನಾ ಡಾಕ್ಟರ್ನ ಹಾಕಿನಿ. ಹೌದಿಲ್ಲಮ್ಮ? ನೀನ್ ಆಸೆ ಹೌದಿಲ್ಲ ನಾ ಡಾಕ್ಟರ್ ಆಗ್ಬೇಕು ಅನ್ನೋದು? ಡಾಕ್ಟರ್ ಆಗು, ಆದ್ರ ಯಾರ್ದಾರ ಹೊಟ್ಟೆಗ ಕತ್ರಿ ಇಟ್ಟು ಹೊಲಿಗೆ ಹಾಕು ಡಾಕ್ಟರ್ ಆಗ್ಬೇಡ. ಅಮ್ಮ ಏನ್ ಮಾತಾಡ್ತೀನಿ ನೀನು? ನಾನು ಆಂಗುತಿ ಮಾಡ್ತೀನಿ ನಾನು. ಹಂಗಲ್ಲ ಬೇ, ಯಾಕಂದ್ರ ಮಾತು ಹೇಳಕತ್ತೆ ಅಂದ್ರೆ ಮುಗಿದು ಹೋತ್. ಮಾತಿನ ಹಬ್ಬರದಾಗ ಮತ್ತ ಹೊಟ್ಯಾಗ ಕತ್ರಿ ಚಾಕು ಇಟ್ಟು ಹೊಲಿಗೆ ಹಾಕಿದೆ ಅಂದ್ರೆ ಏನ್ ಮಾಡುದು? ಅದಕ್ಕೆ ಹೇಳಿದೆ ಆದಷ್ಟು ಮಾತು ಕಡಿಮೆ ಮಾಡಂತೆ. ಈಗ ಎಂತ ಡಾಕ್ಟರ್ ಹಾಕಾಗುತ್ತೆ ನಿಮ್ಮ ಹುಚ್ಚರ್ ನೋಡ್ತಿರ್ತಲ್ಲ ಅಂತ ಡಾಕ್ಟರ್ ಹಾಕ. ಯಾಕೆ ಹೇಳ? ಹುಚ್ಚರಿಗೆ ಏನ್ ಮಾತಾಡ್ತೀವಿ ಅನ್ನೋದು ಗೊತ್ತಿರಂಗಿಲ್ಲ, ಈಕಿಗೆ ಏನ್ ಮಾತಾಡ್ತಾನೆ ಅನ್ನೋದು ಈಕಿಗೆ ಗೊತ್ತಿರಂಗಿಲ್ಲ. ಅವರು ಹಂಗ ಮಾತಾಡೋದ ಈಕಿನ ಹಂಗ ಮಾತಾಡೋದ ಬರೋಬ್ಬರಿ ಇರ್ತದಿಲ್ಲಮ್ಮ ಹುಚ್ಚರ ಡಾಕ್ಟರ್ತಿ. ನೋಡಿ ಅಮ್ಮ ಹುಚ್ಚರ ಡಾಕ್ಟರ್ತಿ ಅಂತ ಪಾರವಕ್ಕ. ಅಮ್ಮ ನೋಡು ಹೆಂಗ್ ಮಾತಾಡ್ತಾಳ. ರಾಗ ತೆಗೆದಿದ್ದು ಸಾಕು ನನ್ನ ಮಗಳ. ಈಗ ಗುಡಿಗೆ ಹೋಗ್ಬರೋರಿ. ಒಟ್ರು ಕಿಲ ಕಿಲ ಅಂತೇಳಿ ಮತ್ತೊಟ್ರು ನಕ್ಕೊಂತ ಆಡ್ಕೊಂತ ಮಾತಾಡ್ಕೊಂತ ಅದಾರ. ನೋಡ್ತೀನಿ ಬಾ, ಅದು ಎಷ್ಟು ದಿನ ನಿಮ್ ಸಂತೋಷ ಇರ್ತತೋ, ಎಷ್ಟು ದಿನ ಒಟ್ರು ಕಿಲ ಕಿಲ ಅಂತ ಮಾತಾಡ್ತಿರೋ ಅಂತ. ಈ ಮನ್ಯಾಗ ಯಾರು ನಗಬಾರ್ದು, ನಕ್ರು ನಂಗೆ ಸಿಟ್ಟು ಬರ್ತದ ನೋಡು. ನಮ್ ನೆಮ್ಮದಿ ಹಾಳು ಮಾಡಿದ್ರು ಅಷ್ಟ್ರು ಕೂಡಿ. ಚೈತ್ರ ಗುಡಿಗೆ ಹೋಗಿ ಹಾಳು ಬರ್ತಿರ್ತಿರ್ಲ, ಬರೋ ಮುಂದಾಗ ರತ್ನಾಕನ್ ಮನ್ಯಾಗ 1 ಕಿಲೋ ಬೆನ್ನಿ ಹೇಳಿ ಇಸ್ಕೊಂಡ್ ಬಂದ್ಬಿಡು. ಹೋಗ ಹೋಗ, ನಾನೇನ್ ಸಣ್ಣಾಕಿ ಮಾಡಿರನ 6 ಹುಡುಗಿ ಮಾಡಿರನ? ಎಲ್ಲದಕ್ಕೂ ನನ್ನ ಕಳಿಸ್ತೀರಿ. ನಾನು ದೊಡ್ಡಕ್ಕಿಗೀನಿ. ಕಂಡಿನ ಬಾಯಿ ದೊಡ್ಡಕ್ಕಿಗಿರೋದು. ಹೋಗು ತೊಗೊಂಬರೋಗು. ನೀ ಏನ್ ಬೇರೆ ಊರಿಗೆ ಏನು ಹೋಗಂಗಿಲ್ಲ. ನಿಂದ್ರಿ ಹೋಗ್ಬೇಡ್ರಿ, ನೆದ್ರು ತಗೋತೀನಿ. ಒಂದಿಷ್ಟು ಮಂದಿ ಕಣ್ಣು ಸುಮಾರು ಭಾಳ ಕಣ್ಣಿಗೆ ಕಲ್ಲು ಹೊಡಿತಿ ಅಂತೇಳಿ ಅದ್ರ ಕಣ್ಣು ನಿಮ್ಮ ಮ್ಯಾಗ ಇರ್ತಾವ. ತಡ್ರಿ ನೆದ್ರು ತಗೋತೀನಿ. ಅದಕ್ಕೆ ಉಪ್ಪ ಮೆಣಸಿನ್ಕಾಯಿ ತಂದಿನಿ, ತಡ್ರಿ ಅವ ನೆದ್ರು ತಗೋತೀನಿ. ನನಗ ಅಂತ ನಮ್ಮ ಅತ್ತಿ ನಾನು ಇಲ್ಲಿ ನಿಂತ್ಕೊಂಡಿರೋದು ನೋಡ್ಯಾ, ಅದಕ್ಕೆ ಬೇಕಂತ ಉಪ್ಪ ಮೆಣಸಿನ್ಕಾಯಿ ತಂದ. ನೆದ್ರ ತೆಗಿತಾ ನೆದ್ರು. ಏನೀಕಿ ಮಕ್ಕಳು ತ್ರಿಪುರ ಸುಂದ್ರ್ಯಾರು, ನಾನು ಎದ್ರ ಬಿಡ್ತೀನಿ ಅವರಿಗೆ. ನಾಯಿ ಕಣ್ಣು ನರಿ ಕಣ್ಣು ಮನೆಯವ್ರ ಕಣ್ಣು ಒಂದಿಟ್ಟು ದೊಡ್ಡ ದೊಡ್ಡ ಕಣ್ಣು ಇರ್ತಾವು, ಬೇಕಂತ ನೋಡು ಕಣ್ಣು ಇರ್ತಾವು. ಅದ್ರ ಕಣ್ಣು ಆ ಬೀದಿಗೆ ಹೋಗೋರ್ ಕಣ್ಣು ಹಾದಿಗೆ ಹೋಗೋರ್ ಕಣ್ಣು ಎಲ್ಲಾರ ಕಣ್ಣು ನಿಮ್ಮ ಮ್ಯಾಗ ಬೀಳದ ಇರ್ಲಿವ. ತೂತು ಮಾಡ್ರಿ ಎಲ್ಲಾರು. ಚೈತ್ರವಾಗ ಅವಂಗಂತೇಳಿ ಉಗುಳಿವ, ಹಂಗ ಸುಮ್ಮನೆ ದೂರಿಂದ ತೂತು ಅನ್ನು. ಸಣ್ಣಾಕಿದ್ದಾಗ ನೆದರ್ ತೆಗೆದು ಒಂದಿಟ್ಟು ತೂತು ಮಾಡ ಅಂದ್ರ ಗಾಂಗ ಕ್ಯಾಕರಿಸಿ ಬಂದು ಉಗುಳಿದ್ಲೇವ ಕೈಯಾಗಿ ಹಿಕ್ಕಿ. ಈಗೆಲ್ಲ ಇದು ಬೇಕಾಗಿತ್ತ ನೀ ಹೇಳುದು. ಅದು ನಾ ಸಣ್ಣಕ್ಕಿದ್ಯಾ ಗೊತ್ತಾಕಿದ್ದಿಲ್ಲ, ಅವಾಗ ಗಾಂವ್ ಕ್ಯಾಕರಿಸಿ ಹೋಗ್ದೇನಿ. ಈಗೂ ಸಣ್ಣಕ್ಕಿನ ಮಾಡಿರೇನು? ಅಲ್ಲ ಸಣ್ಣಕ್ಕಿದ್ದಾಗ ಒಂದವ, ಅದನ್ನೆಲ್ಲ ಈಗ ಮಾತಾಡಬಾರ್ದು. ಹಂಗಾರೆ ನಾಳೆ ನನ್ನ ಗಂಡ ಬಂದಾಗ ಹಿಂಗೆ ಹೇಳ್ತೀರ? ನನ್ನ ಲಗ್ನ ಆಗಿ ನನ್ನ ಗಂಡನ ಕರ್ಕೊಂಡ್ ಬಂದಾಗ ಹಿಂಗೆ ಮಾಡಿದ್ಲ ಅಂತ ಹೇಳ್ತೀರ ನಾವು ಮುಂದೆ? ಎಲ್ಲ ಬಿಟ್ಟು ಗಂಡಗೆ ಹೋದ್ಲು ನೋಡು. ಹಂಗಾರೆ ತಡಿ, ನಿಂದ ಲಗ್ನ ಮಾಡಿಬಿಡ್ತೀವಿ ಈಗ. ಚಲೋ ಆಕೈತಿ. ಓದೋದು ತಪ್ಪತ್ತಿ, ಲಗ್ನ ಮಾಡ್ಕೊಂಡು ಆರಾಮಾಗಿದ್ದು ಬಿಡ್ತೀನಿ. ಒಂದು 4 ಮಕ್ಕಳನ್ನ ಹಿಡಿತೀನಿ, ತಣ್ಣಗೆ ಅಡುಗೆ ಮಾಡ್ಕೊಂಡು ನನ್ನ ಗಂಡ ತಂತಂದು ಹಾಕೋಣ ತಿಂದು ಆರಾಮಾಗಿರ್ತೀನಿ. ಯಾಕೆ ಬೇಕು? ಏನೇ ಬೇಡ ಓದೋದು. ಆತ್ ತಗೋ. ಹಂಗಾದ್ರೆ ನಿಮ್ಮ ಅಪ್ಪಗೆ ಹೇಳ್ತೀನಿ, ಕಾಲೇಜಿಗೆ ಹಚ್ಚಬೇಡ ಚೈತ್ರವನ್ನ, ಆಕಿನೇನೋ ಲಗ್ನ ಮಾಡ್ಬೇಕಂತೇಳಿ. ಈ ಗಂಡು ನೋಡಕ್ಕೆ ಚಲೋ ಮಾಡ್ತೀವಿ ತಡಿ, ನಿಮ್ಮ ಅಪ್ಪಗೆ ಹೇಳಿದ್ರ ಆತ. ನಾ ಹಂಗ ಸುಮ್ಮನೆ ಐತಾಡಿಗೆ ಗಂಡು ನೀ ಕರೆನ ಅಂತ ತಿಳ್ಕೊಂಡೇನ? ನಾ ಒಲ್ಲೆ ನಾ ಲಗ್ನ ಆಗಂಗಿಲ್ಲ ಇಟ್ಲಗು. ನಾನು ಇನ್ನೂ ಡಾಕ್ಟರ್ ಆಗ್ಬೇಕು, ಆಮೇಲೆ ನಾನು ಇನ್ನೂ ಜನಸೇವೆ ಮಾಡಬೇಕು. ಆಮೇಲೆ ನೋಡು ಲಗ್ನ ಆಗಬೇಕು ಅಂತ ಮನಸ್ಸಿನಾಗ ಬಂತಂದ್ರೆ ಲಗ್ನ ಹಾಕಿನಿ, ಇಲ್ಲ ಅಂದ್ರೆ ಇಲ್ಲ. ಹಿಂಗೆ ಮದರ್ ತೆರೇಸಾ ಗತಿ ಹಿಂಗೆ ಇರ್ತೇನೆ. ಹಂಗೆ ಹೇಳೋರ ಎಲ್ಲಾರ್ಕಿನ್ನ ಮೊದಲು ಲಗ್ನ ಆಗೋದು.